ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ಹೊಸ ವರ್ಷಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ನಮ್ಮ ಮೋದಿಯವರ ಸರ್ಕಾರದಿಂದ ಈ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆಯಾಗಿದೆ. ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ. LPG ಸಿಲಿಂಡರ್ ಅಲ್ಲಿ ಬದಲಾವಣೆ ಆಗುತ್ತೆ, ಅಮೌಂಟ್ ಏನಿದೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದ್ರ ಬಗ್ಗೆ. ಸೊ ಫೈನಲ್ ಆಗಿ ಇವತ್ತು LPG ಸಿಲಿಂಡರ್ ಬೆಲೆ ಏನಿದೆ ಅದು ಇಳಿಕೆಯಾಗಿದೆ, ಅಂದ್ರೆ ಕಮ್ಮಿ ಆಗಿದೆ. ಇನ್ನು ಮುಂದೆ ನಿಮಗೆ ಕೇವಲ 500 ರೂಪಾಯಿಗಳಿಗೆ ಸಿಲಿಂಡರ್ ಸಿಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಹಾಗೆ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇವತ್ತು ಜನವರಿ 1 ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ. ಸರ್ಕಾರದ ಕಡೆಯಿಂದ ಹಲವಾರು ರೀತಿಯ ಬದಲಾವಣೆಗಳಾಗಿದೆ. ಅದರಲ್ಲಿ ಮೊದಲನೇದಾಗಿ ನಾನು ತುಂಬಾ ಇಂಪಾರ್ಟೆಂಟ್, LPG ಸಿಲಿಂಡರ್ಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಸರ್ಕಾರದ ಕಡೆಯಿಂದ ಎರಡು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಒಂದು ಹೊಸ ವರ್ಷ ಅನ್ನೋದೇ ಗುಡ್ ನ್ಯೂಸ್, ಮತ್ತೊಂದು LPG ಸಿಲಿಂಡರ್ ಬೆಲೆ ಕಡಿಮೆ ಆಗಿದೆ. ಇನ್ನು ತೈಲ ಮಾರುಕಟ್ಟೆ ಕಂಪನಿಗಳು ಏನಿದಾವೆ, ಪ್ರತಿ ತಿಂಗಳು ಮೊದಲನೇ ದಿನ ಅಂದ್ರೆ ಫೆಬ್ರವರಿ 1ನೇ ತಾರೀಕು, ಮಾರ್ಚ್ 1ನೇ ತಾರೀಕು, ಜನವರಿ 1ನೇ ತಾರೀಕು ಏನ್ ಮಾಡ್ತಾರೆ ಅಂದ್ರೆ LPG ಸಿಲಿಂಡರ್ಗಳ ಬೆಲೆಯನ್ನ ಪರಿಷ್ಕರಣೆಯನ್ನ ಮಾಡ್ತಾರೆ. ಸೊ ಹೊಸ ದರಗಳು, ಹೊಸದಾಗಿ ಏನಾದ್ರು ರೇಟ್ ಜಾಸ್ತಿ ಮಾಡೋ ಹಂಗಿದ್ರೆ ಅಥವಾ ರೇಟ್ ಕಮ್ಮಿ ಮಾಡೋ ಹಾಗಿದ್ರೆ ಅದನ್ನ ತಿಂಗಳ ಮೊದಲನೇ ದಿನದಲ್ಲಿ 1ನೇ ತಾರೀಕು ಅವರು ಮಾಡ್ತಾರೆ. ಸೊ ಈಗ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಸೊ ಇವತ್ತು ಪರಿಷ್ಕರಣೆನ ಮಾಡಿ ಇವತ್ತಿಂದನೇ ದರ ಅನ್ವಯ ಆಗುತ್ತೆ. ಅಂದ್ರೆ ಅಮೌಂಟ್ ಕಮ್ಮಿ ಆಗಿರೋದು ಇವತ್ತಿಂದನೇ ಕೂಡ ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. ಸೊ LPG ಸಿಲಿಂಡರ್ದು ಬೆಲೆ ಕಡಿಮೆ ಮಾಡಿರೋದು ಬಂದು ಎಷ್ಟು, ಯಾವ್ಯಾವುದು ಕಮ್ಮಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಇದು ನವದೆಹಲಿಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್, ಕೇಂದ್ರ ಸರ್ಕಾರದಿಂದ ಬಂದಿರುವಂತದ್ದು. ಇವತ್ತಿಂದನೇ ಇದು ಅನ್ವಯ ಆಗುತ್ತೆ. ನಿಮ್ಗೆ ಕೇವಲ 500 ರೂಪಾಯಿ ಒಳಗಡೆ LPG ಸಿಲಿಂಡರ್ ನಿಮಗೆ ಗೃಹ ಬಳಕೆಯ ಸಿಲಿಂಡರ್ ಸಿಗುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲನೇ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 14.5 ರೂಪಾಯಿನ ಕಡಿಮೆ ಮಾಡಿದ್ದಾರೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಬೇರೆ, ಮತ್ತೆ ಮನೆಯಲ್ಲಿ ಉಪಯೋಗಿಸ್ತೀವಲ್ಲ ಗೃಹ ಬಳಕೆಯ ಸಿಲಿಂಡರ್, ಎರಡು ಕೂಡ ಬೇರೆ ಬೇರೆ. ಮೊದಲನೇದಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಗೆ 14.5 ರೂಪಾಯಿ ಕಡಿಮೆ ಆಗಿದೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದೆಹಲಿಯಲ್ಲಿ LPG ಸಿಲಿಂಡರ್ನ ಬೆಲೆ 1818 ರೂಪಾಯಿ ಇತ್ತು. ಈಗ ಅದನ್ನ 1804 ರೂಪಾಯಿಗೆ ಕಡಿಮೆ ಮಾಡಿದ್ದಾರೆ, ಅಂದ್ರೆ 14.5 ರೂಪಾಯಿ ಕಡಿಮೆ ಆಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ಮತ್ತೆ ಬೆಂಗಳೂರಲ್ಲಿ ಎಲ್ಲ ಕಡೆ ಬೇರೆ ಬೇರೆ ರೇಟ್ಗಳಿರುತ್ತೆ. ಕೋಲ್ಕತ್ತಾದಲ್ಲಿ 19 kg ಸಿಲಿಂಡರ್ ಬೆಲೆ 1927 ರೂಪಾಯಿ ಇತ್ತು. ಈಗ ಅದನ್ನ 1911 ರೂಪಾಯಿಗೆ ಇಳಿಕೆನ ಮಾಡಿದ್ದಾರೆ. ಮುಂಬೈನಲ್ಲಿ 1771 ರೂಪಾಯಿ ಇತ್ತು. ಅದನ್ನ ಈಗ 1756 ರೂಪಾಯಿಗೆ ಕಡಿಮೆ ಮಾಡಿದ್ದಾರೆ. ಇನ್ನು ಚೆನ್ನೈನಲ್ಲಿ 1980 ರೂಪಾಯಿ ಇತ್ತು. ಅದನ್ನ 1980 ರೂಪಾಯಿಗೆ ಮಾಡಿದ್ದಾರೆ. ಅಂದ್ರೆ ಅರ್ಧ ಪೈಸೆ ಬಿಟ್ಬಿಡಿ, 1950 ರೂಪಾಯಿಗೆ ಮಾಡಿದ್ದಾರೆ. ರಾಜಧಾನಿ ನಮ್ಮ ಬೆಂಗಳೂರಲ್ಲಿ ಹೇಗಿದೆ ಅಂದ್ರೆ, ವಾಣಿಜ್ಯ ಬಳಕೆಯ ಸಿಲಿಂಡರ್ ಮೇಲೆ 16 ರೂಪಾಯಿನ ಕಡಿಮೆ ಮಾಡಿದ್ದಾರೆ ಬೆಂಗಳೂರಲ್ಲಿ. ಸೊ ಈಗ ಡಿಸೆಂಬರ್ನಲ್ಲಿ 1911 ರೂಪಾಯಿ ಇತ್ತು. ಈಗ ಜನವರಿಯಲ್ಲಿ ಅದ್ರ ಬಳಕೆ ಕಮ್ಮಿ ಆಗಿರೋದ್ರಿಂದ 1895 ರೂಪಾಯಿ ನೀವು ಕೊಡಬೇಕಾಗುತ್ತೆ. ಇದು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಲ್ಲಿ ಬೆಲೆ ಕಡಿಮೆ ಆಗಿರುವಂತದ್ದು. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬಳಸ್ತಾರೆ. ಇದರಲ್ಲಿ 14.5 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಇನ್ನು ಮನೆಯಲ್ಲಿ ಬಳಸುವಂತಹ ಗೃಹ ಬಳಕೆಯ LPG ಸಿಲಿಂಡರ್ಗಳಲ್ಲಿ ನೋಡೋದಾದ್ರೆ, ನಮಗೆ ಪ್ರೆಸೆಂಟ್ 802 ರೂಪಾಯಿ ಅಮೌಂಟ್ ಇದೆ. 802 ರೂಪಾಯಿ ಅಮೌಂಟ್ ನಾವು ಪೇ ಮಾಡಿದ್ರೆ ನಮಗೆ 300 ರೂಪಾಯಿ ಅಮೌಂಟ್ ಸಬ್ಸಿಡಿಯಾಗಿ ಪ್ರತಿ ತಿಂಗಳು ವಾಪಸ್ ಬರುತ್ತೆ. ಉಜ್ವಲ ಯೋಜನೆ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂತವರಿಗೆ ಪ್ರತಿ ತಿಂಗಳು 300 ರೂಪಾಯಿ ವಾಪಸ್ ರಿಟರ್ನ್ ಆಗ್ತಾ ಇದೆ. 802 ರೂಪಾಯಿ ಗ್ಯಾಸ್ದು ಬೆಲೆ ಇದ್ದು 300 ರೂಪಾಯಿ ಸಬ್ಸಿಡಿ ಆದರೆ ಕೇವಲ 500 ರೂಪಾಯಿಗಳಿಗೆ ನಿಮಗೆ LPG ಸಿಲಿಂಡರ್ ಸಿಗ್ತಾ ಇದೆ. ಇದು ಉಜ್ವಲ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವಂತಹ ಮಾಹಿತಿಯಾಗಿರುತ್ತೆ. ಇನ್ನು ಈಗ ಅದರಲ್ಲಿ ಏನಾದರೂ ವೇರಿಯೇಷನ್ ಆಗಿದೆಯಾ ಅಂತ ನೋಡೋದಾದ್ರೆ, ಗೃಹ ಬಳಕೆಯ ಸಿಲಿಂಡರ್ ನಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನ ಅವರು ಮಾಡಿಲ್ಲ. ಕಳೆದ 5 ತಿಂಗಳಿಂದ ಸಿಲಿಂಡರ್ ಬೆಲೆ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. 802 ರೂಪಾಯಿಗೆ ಸಿಗ್ತಾ ಇದೆ. ಇಂಡಿಯನ್ ಕಂಪ್ನಿಯಿಂದ ಏನಿದೆ ಆಯಿಲ್, ಅದು 2ನೇ ಸ್ಥಾನದಲ್ಲಿದೆ. ಅದು ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಕೂಡ ಈಗ ಬಳಕೆ ಆಗ್ತಾ ಇದೆ. ಒಟ್ಟಿನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ನಲ್ಲಿ ಸರ್ಕಾರ ಯಾವುದೇ ಬದಲಾವಣೆಗಳನ್ನ ಮಾಡಿಲ್ಲ. ಪ್ರತಿ ತಿಂಗಳು 1ನೇ ತಾರೀಕು ಪರಿಷ್ಕರಣೆ ಮಾಡೋದ್ರಿಂದ ಮುಂದಿನ ತಿಂಗಳಲ್ಲಿ ಏನಾದರೂ ಬದಲಾವಣೆ ಆದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಲ್ಲಿ 14.5 ರೂಪಾಯಿನ ಕಡಿಮೆ ಮಾಡಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ಗಳು ನಿಮಗೆ ನಾರ್ಮಲ್ ಹೇಗಿತ್ತೋ ಹಾಗೆ ಹೋಗ್ತಾ ಇರುತ್ತೆ. ಕೇವಲ 500 ರೂಪಾಯಿಗೆ ಈಗಲೂ ನಿಮಗೆ ಸಿಗ್ತಾ ಇದೆ LPG ಸಿಲಿಂಡರ್, ಗೊತ್ತೇ ಇದೆ ಅಲ್ವಾ. ಸೊ ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ, ನಾನು ತಿಳಿಸ್ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.